ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ಶೇಷಾದ್ರಿಪುರಂ ಹತ್ರ ನಿನ್ನೆಯಂತೂ ಗೋಡೆ ಕುಸಿತೋಯ್ತು. ರಾತ್ರಿ ಸಂದರ್ಭದಲ್ಲಿ ಮನೆಯ ಗೋಡೆ ಮತ್ತಷ್ಟು ಕುಸಿತ ಆಗೋಯ್ತು. ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಾದ್ಯಂತ ಒಂಥರ ಯೆಲ್ಲೋ ಅಲರ್ಟ್. ಯಾಕಂದ್ರೆ ಎಲ್ಲ ಕಡೆ ಮಳೆ ಬರ್ತಾ ಇದೆ, ಬೆಂಗಳೂರು ಸೇರಿ. ಬೆಂಗಳೂರಂತೂ ಮಳೆ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಇನ್ನೂ 3-4 ದಿನ ದೊಡ್ಡ ಮಟ್ಟದಲ್ಲಿ ಕಾಡುತ್ತೆ, ಹುಷಾರಾಗಿರಿ ಅಷ್ಟೇ. ಗೋಡೆ ಕುಸಿತ ಶೇಷಾದ್ರಿಪುರಂನಲ್ಲಿ ಮರಳು ಮೂಟೆಗಳ ಬಳಕೆ ಮಾಡ್ತಿದ್ದಾರೆ. 25 ಅಡಿ ತಡೆಗೋಡೆಗೆ ಮರಳು ಮೂಟೆಯನ್ನು ಇಡಲಾಗ್ತಿದೆ. ಈಗ ನೀವು ನೋಡ್ತಿರುವಂತಹ ದೃಶ್ಯ, ಪಕ್ಕನೆ ಟ್ರೈನ್ ಹೋಗ್ತಾ ಇದೆ. ಅಲ್ಲಿ BBMP ಸಿಬ್ಬಂದಿಯಿಂದ ತಡೆಗೋಡೆ ಬೀಳದೇ ಇರೋ ಥರ ಕ್ರಮ ತೆಗೆದುಕೊಳ್ತಿದ್ದಾರೆ. ಬಿಕಾಸ್ ಮರಳು ಮೂಟೆ ಒಂದೇ ಅಲ್ಲಿ ಸದ್ಯಕ್ಕೆ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕಾಗಿರೋದು. ಈಗ ಗೋಡೆ ಮತ್ತಷ್ಟು ಕುಸಿದ್ರೆ ಮನೆ ಸಂಪೂರ್ಣವಾಗಿ ಬೀಳುವಂಥ ಎಲ್ಲ ಸಾಧ್ಯತೆಗಳು ಇದೆ. ಹೀಗಾಗಿ ಮರಳು ಮೂಟೆಗಳನ್ನು ಅಡ್ಡಲಾಗಿ ಇಡ್ತಿದ್ದಾರೆ BBMP ಸಿಬ್ಬಂದಿಯವರು. ತಾತ್ಕಾಲಿಕವಾಗಿ ಇಮಿಡಿಯೇಟ್ ಆಗಿ ಏನೇನು ಮಾಡಬೇಕೋ ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂ ಅಲ್ಲಿ ಅಂಡರ್ ಪಾಸ್ ಇದೆ, ಮೇಲ್ ಟ್ರೈನ್ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಆ ಮೇಲ್ ಮನೆ ಇದೆಯಲ್ಲ, ಇನ್ನೊಂದು ಸ್ವಲ್ಪ ಹಿಂದೆ ಮುಂದೆ ಆದರೂ ಆ ಮನೆ ಕುಸಿತೋಗ್ಬಿಡುತ್ತೆ. ಈಗ ಅದು ಕುಸಿಬಾರ್ದು ಅಂದರೆ ಇಮಿಡಿಯೇಟ್ ಆಗಿ ಮೂಟೆಗಳನ್ನು ಅಲ್ಲಿ ಇಡ್ತಿದ್ದಾರೆ. ನನ್ನ ಸಾಧ್ಯವಾಗಿ ಮಂಜು ಇಮಿಡಿಯೇಟ್ ಆಗಿ ಹೋದ್ರು, ಅಲ್ಲಿ ಹೇಗಿದೆ ಸ್ಥಿತಿಗತಿ ಅಂತ ಒಂದು ವಾಕ್ತರು ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ಮಂಜು. ಬೆಂಗಳೂರಿನಲ್ಲಿ ಈ ಒಂದು ಮಳೆಯಿಂದಾಗಿ ಆಗ್ತಿರುವಂತಹ ಅವಾಂತರಗಳು ಒಂದೆರಡಲ್ಲ. ಈ ಒಂದು ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು, ಈ ಒಂದು ಗೋಡೆ ಯಾವ ರೀತಿಯಾಗಿ ಕುಸಿದಿದೆ ಅಂತ. ಇದು ಶೇಷಾದ್ರಿಪುರಂನಲ್ಲಿರುವಂತಹದ್ದು, ರೈಲ್ವೆ ಟ್ರ್ಯಾಕ್ಗೆ ಪಕ್ಕದಲ್ಲಿರುವಂತಹ ಒಂದು ಗೋಡೆ ಇದು. ಈ ಒಂದು ಗೋಡೆಯ ಮೇಲ್ಭಾಗದಲ್ಲಿ ಕೂಡ ಅಷ್ಟು ಒಂದಷ್ಟು ಮನೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ. ಅವರು ಕೂಡ ಸುಮಾರು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಿದ್ದಾರೆ. ಜೊತೆಗೆ ಅತ್ಯಂತ ಹಳೆಯದಾದಂತಹ ಗೋಡೆ ನಿನ್ನೆ ಮಧ್ಯಾಹ್ನ ದಿಢೀರನೆ ಮಳೆಯಿಂದಾಗಿ ಇದು ಕುಸಿತ ಆಗಿದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಈ ಒಂದು ಗೋಡೆ ಕುಸಿತ ಆದಂತಹ ಒಂದು ಹಿನ್ನೆಲೆಯಲ್ಲಿ ಆ ಮೇಲ್ಭಾಗದಲ್ಲಿರುವಂತಹ ಒಂದು ಮನೆಯನ್ನು ಕಾಣ್ತಿದೆ. ಆ ಮನೆಯು ಕೂಡ ಈಗಾಗಲೇ ಬಿರುಕು ಬಿದ್ದಿದೆ. ಜೊತೆಗೆ ನಿನ್ನೆ BBMP ಅಧಿಕಾರಿಗಳು ಕೂಡ ಅಷ್ಟೇ ಒಂದು ಘಟನಾ ಸ್ಥಳಕ್ಕೆ ಬಂದಿದ್ರು. ಜೊತೆಗೆ ಆ ಮನೆಯಲ್ಲಿ ವಾಸ ಮಾಡ್ತಿದ್ದಂತಹ ಒಂದು ಕುಟುಂಬಸ್ಥರಿಗೂ ಕೂಡ ಅಷ್ಟೇ ಬೇರೆ ಕಡೆಗೆ ಶಿಫ್ಟ್ ಆಗುವಂತೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಬೇರೆ ಪರ್ಯಾಯವಾದಂತಹ ಒಂದು ಮಾರ್ಗ ಇಲ್ಲದೆ ಮತ್ತು ಬೇರೆ ಎಲ್ಲಿಯೂ ಕೂಡ ಅಷ್ಟೇ ವಾಸ ಮಾಡೋದಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಅವ್ರು ಇದುವರೆಗೂ ಕೂಡ ಅಷ್ಟೇ ಮನೆಯನ್ನು ಕೂಡ ಖಾಲಿ ಮಾಡಿಲ್ಲ. ಸತ್ರೆ ಸಾಯ್ತೀವಿ, ನಾವು ಇಲ್ಲೇ ಇರ್ತೀವಿ ಅನ್ನುವಂತ ಮಾತನ್ನ ಹೇಳ್ತಿದ್ರೆ. ಈ ನಿಟ್ಟಿನಲ್ಲಿ BBMP ಅಧಿಕಾರಿಗಳಿಗೆ ಅವ್ರಿಗೆ ಪರ್ಯಾಯವಾದಂತಹ ಒಂದು ವ್ಯವಸ್ಥೆ ಮಾಡಲು ಈಗಾಗಲೇ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಮತ್ತೊಂದು ಕಡೆಗೆ ನೋಡ್ತಾ ಇರಬಹುದು, ಮತ್ತೆ ಈ ಒಂದು ಗೋಡೆ ಕುಸಿಯುವ ಅನ್ನೊಂದು ಭೀತಿ ಕೂಡ ಎದುರಾಗಿದೆ. ಯಾಕಂದ್ರೆ ಈ ಒಂದು ರೈಲ್ವೆ ಟ್ರ್ಯಾಕ್ ಕೂಡ ಅಷ್ಟೇ ಮೇಲೆ ಭಾಗದಲ್ಲಿರುವಂತಹ ಒಂದು ಕಾರಣಕ್ಕೋಸ್ಕರ ಪ್ರತಿನಿತ್ಯ ಟ್ರೈನ್ ಹೋಗ್ತಾ ಇರುತ್ತೆ. ಆ ಒಂದು ಟ್ರೈನ್ ಹೋಗ್ತಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಈ ಒಂದು ಗೋಡೆಯು ಕೂಡ ಅಷ್ಟೇ ಕುಸಿತ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಮುನ್ನೆಚ್ಚರಿಕೆ ಕ್ರಮವಾಗಿ ತಾತ್ಕಾಲಿಕವಾಗಿ ಇಲ್ಲಿ ನೋಡ್ತಾ ಇರಬಹುದು, ಮರಳಿನ ಮೂಟೆಗಳ ಮುಖಾಂತರವಾಗಿ ಆ ಒಂದು ಮನೆಯನ್ನ ಸೇಫ್ಟಿ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಒಂದು ಪ್ರಯತ್ನವನ್ನು ಕೂಡ ಈಗಾಗಲೇ BBMP ಕಡೆಯಿಂದ ಆಗ್ತಾ ಇದೆ. ಯಾಕಂದ್ರೆ ಆ ಒಂದು ಮನೆ ಬಿರುಕು ಬಿದ್ದಂತ ಒಂದು ಕಾರಣಕ್ಕೋಸ್ಕರ ಮತ್ತೆ ಈ ಒಂದು ತಡೆಗೋಡೆ ಏನಿದೆ, ಒಂದು ತಡೆಗೋಡೆ ಕುಸಿತ ಆದಂತಹ ವೇಳೆಯಲ್ಲಿ ಮನೆಯೂ ಕೂಡ ಅಷ್ಟೇ ಬೀಳುವಂತಹ ಒಂದು ಸಾಧ್ಯತೆ ಇದೆ. ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ತಡೆಗೋಡೆಗೆ ಮತ್ತಷ್ಟು ಒಂದು ಮರಳಿನ ಮೂಟೆ ಆಗಿರ್ಬೋದು, ಜಲ್ಲಿ ಮೂಟೆ ಆಗಿರ್ಬೋದು, ಈ ಒಂದು ಮುಖಾಂತರವಾಗಿ ಆ ಒಂದು ಗೋಡೆಗೆ ಒಂದು ರೀತಿಯಾಗಿ ತಾತ್ಕಾಲಿಕವಾಗಿ ಸರಿಪಡಿಸೋದಕ್ಕೆ ಈಗಾಗಲೇ ಮುಂದಾಗ್ತಿದ್ರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಮತ್ತೆ ಬೆಂಗಳೂರಿನಲ್ಲಿ ಮಳೆ ಬಿದ್ದಂತ ವೇಳೆಯಲ್ಲಿ ಗೋಡೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬಿರುಕು ಬೀಳ್ತಾ ಇದೆ. ಬಿರುಕು ಬೀಳ್ತಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಗೋಡೆ ಕುಸಿತ ಆದಂತಹ ವೇಳೆಯಲ್ಲಿ ಖಂಡಿತವಾಗಿ ಆ ಒಂದು ಮನೆಗೂ ಕೂಡ ಹಾನಿಯಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ BBMP ಅಧಿಕಾರಿಗಳು ಮನೆಯಲ್ಲಿರುವಂತವ್ರನ್ನ ನಿನ್ನೆ ಖಾಲಿ ಮಾಡುವಂತ ಹೇಳಿದ್ರು. ಆದ್ರೆ ಮನೆಯಲ್ಲಿದ್ದಂತವ್ರು ಖಾಲಿಯನ್ನು ಸದ್ಯಕ್ಕೆ ಮಾಡಿಲ್ಲ. ಆದ್ರೆ ಅವರಿಗೆ BBMP ಅವರು ಇವತ್ತು ಪರ್ಯಾಯವಾಗಿ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೂಡ ಮಾಡ್ಕೊಡಕ್ಕೆ ಈಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ BBMP ಇಂದ ಸುಮಾರು 10ಕ್ಕೂ ಅಧಿಕ ಸಿಬ್ಬಂದಿಯವರು ಬಂದಿದ್ದಾರೆ. ಬಂದಂತವರೆಲ್ಲರೂ ಕೂಡ ಅಷ್ಟೇ ಬೆಳಿಗ್ಗೆಯಿಂದ ಆ ಒಂದು ಕುಸಿತವಾಗಿರುವಂತಹ ಗೋಡೆ ಏನಿದೆ, ಆ ಒಂದು ಗೋಡೆಗೆ ಮರಳು ಮೂಟೆ ಆಗಿರ್ಬೋದು, ಜಲ್ಲಿ ಮೂಟೆ ಆಗಿರ್ಬೋದು, ಈ ಒಂದು ಮೂಟೆಗಳನ್ನ ಆ ಒಂದು ಸಪೋರ್ಟಿವ್ ಆಗಿ ಕೊಡುವಂತ ಮುಖಾಂತರವಾಗಿ ತಾತ್ಕಾಲಿಕವಾಗಿ ಆಗುವಂತ ಒಂದು ಘಟನೆಯನ್ನ ತಡೆಯೋಕೆ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿನ್ನೆ ಮಳೆ ಬಂತಲ್ಲ, ಆ ಮಳೆಯ ಸ್ಪೀಡ್ಗೆ